ಮಾವಿನ ತೋಪಲಿ ಸಾವಿರ ಕಾಯಿ ಆರಿಸಬೇಕು ನೀನೊಂದ. ರಾಸಾಯನಿಕ ಮುಕ್ತ, ಏನು ರಾಸಾಯನಿಕ ಒಂಚೂರು ಫರ್ಟಿಲೈಸರ್ಸ್ ಏನು ಯೂಸೇ ಮಾಡಲ್ಲ. ಇದು ಇಷ್ಟೆಲ್ಲ ಜೇನ್ ಕಟ್ಟಿತ್ತು, ನೀವು ಅಷ್ಟು ದೊಡ್ಡ ಗಿಡಗಳೆಲ್ಲ ಇಲ್ಲ, ಇಷ್ಟೆಲ್ಲ ಜೇನ್ ಕಟ್ಟಿತ್ತು. ಉದ್ರೋಗಿದೆ ನೋಡಿ, ಅಲ್ಲಿ ಕೆಳಗಡೆ ಬಿದ್ದಿದೆ ನೋಡಿ. ಓಹೋ, ಇಷ್ಟು ಸಣ್ಣ ಗಿಡದಲ್ಲಿ ಬಂದು ಜೇನ್ ಕಟ್ಟಿತ್ತ? ಹಾ ಜಿ, ಕಟ್ಟಿತ್ತು. ಜಿ ಬನ್ನಿ, ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಇದು ಮಾವಿನಕಾಯಿ ಗಿಡ, ಇದರದ್ದು ತಳಿ ಬಂದು ಮಲ್ಲಿಕಾ ಅಂತ. ಇದು ನೀವು ಮಾರ್ಕೆಟ್ ಅಲ್ಲಿ ಏನಿಲ್ಲ 250 ಕಾಯಿಗೆ ಏನೋ ಕೆಜಿಗೆ ಒಂದು 250 ಸಿಗುತ್ತೆ. ನಾವು ಇದನ್ನ ರಾಸಾಯನಿಕ ಮುಕ್ತ, ಏನು ರಾಸಾಯನಿಕ ಒಂಚೂರು ಫರ್ಟಿಲೈಸರ್ಸ್ ಏನು ಯೂಸೇ ಮಾಡಲ್ಲ. ಆದ್ರಿಂದ ನಮ್ಮ ಮನೆಗೆ ಯೂಸ್ ಮಾಡ್ಕೊಂತೀರಿ, ಹೊರಗಡೆ ಏನು ಮಾರಾಟಕ್ಕೆ ಏನು ಕೊಡಲ್ಲ. ಎಷ್ಟು ವರ್ಷ ಆಯ್ತು ಇದಕ್ಕೆ ಮರಕ್ಕೆ? ಜಿ ಏನಿಲ್ಲ, ನಮ್ ಅಜ್ಜ ಹಾಕಿರೋದು, ಏನಂದ್ರೆ ಒಂದು 15 ವರ್ಷ ಅಷ್ಟೇ ಜಿ. ಓಹೋ, ಈಗ ಸ್ವಲ್ಪ ಚೆನ್ನಾಗಿದೆ. ಮೊನ್ನೆ ಆಣಿಕಲ್ ಬಂದು ತುಂಬಾ ಮರ ತುಂಬಾ ಇರ್ತಾ ಇತ್ತು, ಆಣಿಕಲ್ ಬಂದು ಸ್ವಲ್ಪ ಎಲ್ಲ ಉದ್ರೋಗಿದೆ. ಅದೇ ಆ ಕಡೆ ಸೈಡಿಗೆ ಇಲ್ಲ ಅಲ್ಲ ಸ್ವಲ್ಪ? ಹಾ ಜಿ, ಆ ಕಡೆ ಸ್ವಲ್ಪ ಇಲ್ಲ. ಇದೇನಂದ್ರೆ ಈಗ ನೀವು ಕಾಯಲ್ಲಿ ಎಷ್ಟು ಕಹಿ ಇರುತ್ತೋ ಅದ ನೀವು ತಿಂದಾಗ ಅಷ್ಟೇ ಸಿಹಿ ಇರುತ್ತೆ. ಹುಳಿ ಹುಳಿ ಅಲ್ವಾ? ಹಾಗೆ ಇಲ್ಲಿ ಯಾವ್ದೋ ಹಣ್ಣಾದಂಗಿದೆ. ಹಾ ಜಿ, ಅದು ಹಾಳಾಗಿದೆ. ಇದಕ್ಕೇನು ಔಷಧಿ ಏನಾದ್ರು ಸಿಂಪಡಣೆ ಮಾಡ್ತೀರಾ? ಇಲ್ಲ ಜಿ, ಔಷಧಿ ಏನ್ ಹಾಕಲ್ಲ. ಆದ್ರೂ ಅದು ಔಷಧಿ ಏನ್ ಹಾಕಲ್ಲ, ಸ್ವಲ್ಪ ನಾವ್ ಈ ಕಡೆ ಏನು ಓಡಾಡಲ್ಲ, ಔಷಧಿ ಏನ್ ಹಾಕಲ್ಲ. ಬಟ್ ಚೆನ್ನಾಗಿರುತ್ತೆ ಜಿ, ಕಾಯಿ ಸಿಹಿ ಇರುತ್ತೆ ತುಂಬಾ. ಎಷ್ಟು ಲಾಭ ಮಾಡ್ಬೋದು ಮಹಂತ್ ಜಿ? ಇದೇನಿಲ್ಲ ಅಂದ್ರೂ ನಾವು ಕೊಡ್ಬೇಕಾದ್ರೆ 150 ಆರಾಮಾಗಿ ಮಾಡ್ಬೋದು ಜಿ. ಕೆಜಿಗೆ 150 ಕೊಡ್ತಾರ? 150 ಪಕ್ಕ ಕೊಡ್ತಾರೆ. ಇದು ಏನು ಹಟ್ಟಿ ಗೊಬ್ಬರನ? ಏನು ಜಿ, ಹಟ್ಟಿ ಗೊಬ್ಬರ ಹಾಕ್ತಿರಿ ಜಿ. ಅದೇ ಹಸು ನೋಡಿದಿರಲ್ವಾ, ಹಸುವಿಂದ ಹಟ್ಟಿ ಗೊಬ್ಬರ ಹಾಕ್ತಿರಿ. ಬುಡಕ್ಕೆ ಹಟ್ಟಿ ಗೊಬ್ಬರ ಹಾಕ್ತಿರಿ. ಯಾವ ತಳಿ ಇದು? ಯಾವ ತಳಿ ಅಂತ ಹೇಳಿದ್ರಿ? ಮಲ್ಲಿಕಾ ತಳಿ ಬಂದ್ ಮಲ್ಲಿಕಾ ಜಿ. ಬೆಂಗಳೂರಿನಲ್ಲಿ ಈ ತರ ಸ್ವಲ್ಪ ಜಾಗ ಇದ್ರೆ ನೆಮ್ಮದಿಯಾಗಿ ಒಂದು ಗಿಡ ಹಾಕೊಂಡ್ಬಿಟ್ರೆ ವರ್ಷಕ್ಕೆ ಎಷ್ಟು ಮಾವಿನ ಹಣ್ಣು ಬೇಕು ಅಷ್ಟು ಮಾವಿನ ಹಣ್ಣು ತಿನ್ಬೋದಲ್ವಾ? ಏನ್ ಹೇಳ್ತೀರಾ ಬೇರೆಯವ್ರಿಗೆ ಸಜೆಷನ್? ಜಿ, ನೀವು ಈಗೆಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ, ಎಲ್ಲರ ಚಿಕ್ಕದಾಗೆ ನೋಡಿ. ನಾವ್ ಇಲ್ಲಿ ನೋಡ್ಬೋದು, ನೀವು ಇಷ್ಟೇ ಚಿಕ್ಕದಲ್ಲಿರುತ್ತೆ. ದಿನಕ್ಕೆ ವರ್ಷಕ್ಕೇನಿಲ್ಲ ಒಂದು 10-15 ಕಾಯಿ ಬರುತ್ತೆ. ಇದು ಯಾವ ತಳಿ? ಇದು ಇದು ತೋತಾಪುರಿ ಜಿ. ಇದು ಬಂದು ತೋತಾಪುರಿ ತಳಿ. ಏನೋ 10-15 ಇದ್ ಬಿರುತ್ತೆ ನೋಡಿ. ನೀವು ಅಷ್ಟು ದೊಡ್ಡದಲ್ಲಿ ಇದ್ ಮಾಡ್ಬೇಕು. ಇದ್ರಲ್ಲಿ ಜೇನ್ ಕಟ್ಟಿತ್ತು, ಜೇನ್ ಇಲ್ಲ ಉದುರಿಸ್ಬಿಟ್ಟಿದಿರಿ. ಇಷ್ಟೆಲ್ಲ ಜೇನ್ ಕಟ್ಟಿತ್ತು, ನೀವು ಅಷ್ಟು ದೊಡ್ಡ ಇದ್ರಲ್ಲೆಲ್ಲ ಇಲ್ಲ, ಇಷ್ಟೆಲ್ಲ ಜೇನ್ ಕಟ್ಟಿತ್ತು. ಉದ್ರೋಗಿದೆ ನೋಡಿ, ಅಲ್ಲಿ ಕೆಳಗಡೆ ಬಿದ್ದಿದೆ ನೋಡಿ. ನೀವು ಓಹೋ, ಇಷ್ಟು ಸಣ್ಣ ಗಿಡದಲ್ಲಿ ಬಂದು ಜೇನ್ ಕಟ್ಟಿತ್ತ? ಹಾ ಜಿ, ಕಟ್ಟಿತ್ತು. ಜೇನ್ ಇದು ಆಗಿತ್ತಾ ಜಿ? ಜೇನ್ ಆಗಿತ್ತಾ? ಹಾ ಜಿ, ಅಷ್ಟೊಂದೇನಾಗಿದ್ರೆ ಸ್ವಲ್ಪ ಆಗಿತ್ತು ಅಷ್ಟೇ ಜೇನು. ಬಟ್ ಮನೆ ಎಲ್ಲ ಹತ್ರ ಇದೆಯಲ್ಲ, ತುಂಬಾ ಕಷ್ಟ ಆಗುತ್ತೆ. ನೀವು ಅಷ್ಟು ದೊಡ್ಡದೇನು ಬೆಳೆಸಿಲ್ಲ, ಇಷ್ಟು ಬೆಳೆಸ್ಕೊಂಡ್ರೆ ನೀವು ಮನೆ ಮುಂದೆಗಡೆ, ನೀವು ಮನೆ ಎಲ್ಲ ಫುಲ್ಲು ಎಂತೆಂತ ಮನೆ ಕಟ್ಬೇಕು ಅಂತಲ್ಲ, ಮನೆಯಲ್ಲಿ ಸ್ವಲ್ಪ ಇಷ್ಟು ಬೆಳೆಸ್ಕೊಂಡ್ರೆ ಸಾಕು ನಿಮ್ಗೆ. 10-15 ಕಾಯಿ ಸಿಗುತ್ತೆ ನಿಮ್ಗೆ. ಈಗ ಮಹಂತ ಇದನ್ನ ಪಾಟಲ್ಲಿ ಬೆಳಿಬೋದಾ? ಇಲ್ಲ ಜಿ, ಇದು ಬೇರೆ ತುಂಬಾ ಬರುತ್ತೆ. ಪಾಟಲ್ ಎಲ್ಲ ಬೆಳೆಸಿದ್ರೆ ಆಗಲ್ಲ ಜಿ. ಇದು ನಿಮ್ ಸಸಿನ್ ಪಾಟಲ್ ಬೇಕಾದ್ರೆ ಬೆಳೆಸಿ ಆಮೇಲೆ ಸ್ವಲ್ಪ ಉದ್ದ ಆದ್ಮೇಲೆ ಇದ್ರಲ್ಲಿ ಹಾಕ್ಲೇಬೇಕು, ಇಲ್ಲಾಂದ್ರೆ ಹೋಗ್ಬಿಡುತ್ತಿದ್ದು ಗಿಡ ಅಷ್ಟು ಬರಲ್ಲ. ಕೆಲವೆಲ್ಲ ಸಣ್ಣ ಸಣ್ಣ ಗಿಡದಲ್ಲೆಲ್ಲ ಕಾಯಿ ಆಗುತ್ತೆ, ಈ ತರ ಏನಾದ್ರು ಆಗಿದೆಯಾ ಇದು? ಹಾ ಜಿ, ಆಗಿದೆ. ಹಾಗೆ ಕಿತ್ತಿದ್ದೀವಿ ನಾವು ಆಲ್ರೆಡಿ. ಇದ್ರಲ್ಲೇ ಆಗಿದೆಯಾ ಈ ಸಣ್ಣ ಗಿಡದಲ್ಲೇ? ಓಹೋ, ಇಲ್ಲಿ ಇನ್ನೂ ಮತ್ತೊಂದು 2 ಇದ್ದಂಗಿದೆ ಮಾವಿನ ಗಿಡ. ಹಾ ಜಿ, ಮಾವಿನ ಗಿಡ. ಇದು ಮಾವಿನ ಗಿಡನೇ. ತಿರ್ಗಿ ಆ ಕಡೆ ಹೋದ್ರೆ ನಿಮ್ಗೊಂದು ಕಾಯಿ ಸಿಗುತ್ತೆ, ತೋತಾಪುರಿದು ಹಣ್ಣು ಇದೆ. ಹಾಗೆ ಇದು ಯಾವುದು ಜಿ? ಇದು ತೋತಾಪುರಿನೇ. ಅದ್ ಮಾತ್ರ ಮಲ್ಲಿಕಾ, ಅವೆರಡು ತೋತಾಪುರಿನೇ. ತೋತಾಪುರಿಯಲ್ಲಿ ಬೇರೆ ಜಾತಿ ಜಿ. ಒಟ್ಟು ಎಷ್ಟು ಮಾವಿನ ಮರ ಇದೆ ಇಲ್ಲಿಗೆ ನಿಮ್ಮ? ಜಿ, ಇಲ್ಲಿ 5 ಮಾವಿನ ಮರ ಇದೆ. ದೊಡ್ಡದು ಇನ್ನ 4 ಇಲ್ಲಿದೆ. ಈಗ ಮನೆ ಸುತ್ತಮುತ್ತನೇ ಸಣ್ಣ ಸಣ್ಣದಾಗಿ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡು ಸಾವಯವ ಪದಾರ್ಥಗಳನ್ನ ಸೇರಿಸ್ಬೇಕಲ್ವಾ? ಮಾಡ್ಲೇಬೇಕು. ಎಲ್ಲಾರ್ಗೂ ಹೇಳ್ತೀನಿ, ನಾವು ಕೃಷಿನ ಮಾಡಿ ಒಳ್ಳೇದು. ಹಾಗೆ ನೀವು ಈ ಮನೆ ಸುತ್ತಮುತ್ತ ಬೆಳೆಸ್ಕೊಂಡ್ರೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು, ಧನ್ಯವಾದಗಳು ಜಿ.